ಶರಾವತಿ ಮುಳುಗಡೆ ಸಂತ್ರಸ್ತರ ಗೋಳು ಕೇಳೋರು ಯಾರು? ನಾಡಿಗಾಗಿ ಬೆಳಕು ನೀಡಲು ತಮ್ಮ ಜಮೀನು, ಮನೆ, ತೋಟ, ಕೊಟ್ಟಿಗೆ, ಕುಲದೇವರು, ದೇವಸ್ಥಾನ ಇಂತಹ ವಿಶೇಷವಾದಂತಹ ಸ್ಥಳಗಳನ್ನು ತ್ಯಾಗ ಮಾಡಿದ ಶರಾವತಿ ಮುಳುಗಡೆಯ ಸಂತ್ರಸ್ತರು ಇಂದಿಗೂ ತಮ್ಮ ಭೂ ಹಕ್ಕಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಸುಮಾರು 6 ದಶಕಗಳು ಕಳೆದರೂ ಶಾಶ್ವತವಾದ ಪರಿಹಾರ ಸಿಕ್ಕದೆ ಅತಂತ್ರ ಸ್ಥಿತಿಯಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಬದುಕು ಕಾಣುತ್ತೇವೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ನಾಡವಳ್ಳಿ ಗ್ರಾಮದಲ್ಲಿ ನೆಲೆಸಿರುವ 5 ಕುಟುಂಬಗಳಿಗೆ ಮಂಜೂರಾಗಿದ್ದ ಜಾಮೀನಿನ ಪಾಣಿ ಆರ್ಟಿಸಿ ತಾಂತ್ರಿಕ ದೋಷದ ನೆಪದಲ್ಲಿ ರದ್ದಾಗಿದೆ. ಕಳೆದ ಹಲವು ದಶಕಗಳಿಂದ ತಮ್ಮ ಜೀವನವನ್ನ ಕಟ್ಟಿಕೊಳ್ಳಲು ಹೊರಟಿದ್ದ ಈ ರೈತರು ಕಳೆದ 5-6 ವರ್ಷಗಳಿಂದ ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ 5 ಕುಟುಂಬಗಳು ಇಂದು ಸಂಕಷ್ಟಕ್ಕೆ ಸಿಲುಕಿದ್ದು ಹಲವಾರು ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗುತ್ತಿವೆ. ಶಾಸಕರು, ಸಂಸದರು ಶರಾವತಿ ಸಂತ್ರಸ್ತರ ಬಗ್ಗೆ ಬಹಳಷ್ಟು ಸಾರಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಆದರೆ ಶಾಶ್ವತ ಪರಿಹಾರ ಇಂದಿಗೂ ನಮಗೆ ಸಿಕ್ಕಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿರುವ ಸಂತ್ರಸ್ತ ರೈತರು. ಕಾಗೋಡು ತಿಮ್ಮಪ್ಪನವರ ಅವಧಿಯಲ್ಲಿ ಬಗರುಕುಂ ಸಮಿತಿಯಡಿ ನಾಡವಳ್ಳಿ ಗ್ರಾಮದ ಸರ್ವೆ ನಂಬರ್ 12ರಲ್ಲಿ ಮಂಜೂರಾಗಿದ್ದ ಜಮೀನು ಇಂದು ನಮ್ಮಿಂದ ಕಸಿದುಕೊಂಡಿದ್ದಾರೆ. ನಮ್ಮ ಜಮೀನು ನಮ್ಮ ಹಕ್ಕು, ನಮಗೆ ವಾಪಸ್ ನೀಡಿ, ಇಲ್ಲದಿದ್ದರೆ ಶರಾವತಿ ಮುಳುಗಡೆಯ ಸಂತ್ರಸ್ತರಾದ ನಾವು ಅಧಿಕಾರಿಗಳ ಮನೆಯ ಮುಂದೆ, ಕಚೇರಿಯ ಮುಂದೆ ಧರಣಿಯನ್ನ ಅನಿರ್ದಿಷ್ಟಾವಧಿಯವರೆಗೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ ಟೀಕಪ್ಪ. ನಾವು ಶರಾವತಿ ಮುಳುಗಡೆ ಆದಾಗಲಿಂದಲೂ ನಾವು ಸರ್ವೆ ನಂಬರ್ 12 ನಾಡವಳ್ಳಿ ಗ್ರಾಮದಲ್ಲಿ ನಿವಾಸಿಗಳಾಗಿರ್ತೇವೆ. ನಮಗೆ 94-95ರಲ್ಲಿ ಕಾಗೋಡು ತಿಮ್ಮಪ್ಪ ಸಾಹೇಬರು ಕಂದಾಯ ಸಚಿವರಾಗಿದ್ದಾಗ ಬಗರುಕುಂ ಕಮಿಟಿ ಒಳಗೆ ನಮಗೆ ಸರ್ವೆ ನಂಬರ್ 12ರಲ್ಲಿ 15 ಎಕರೆ 27 ಗುಂಟೆ ಮಂಜೂರಾಗಿತ್ತು ನಮ್ಮ 5 ಜನರಿಗೆ. ಆ 5 ಜನರು ಆಗಿರೋಂಥದ್ದು ಸಡಲ್ನೆ ನಾವು ಪಾಣಿ ಬರ್ತಾ ಇತ್ತು, ಅಲ್ಲಿಂದ ಸಾಲ ಮಾಡಿದೀವಿ, ಅಲ್ಲಿಂದ ಗಂಗಾಕರಣ ಬೋರ್ ಮಾಡಿದೀವಿ, ಎಲ್ಲದೂ ಮಾಡಿದೀವಿ. ಸರ್ಕಾರಿ ಸೌಲಭ್ಯಗಳು ಎಲ್ಲವೂ ತಗೊಂಡಿದ್ವಿ ನಾವು. 2018ಕ್ಕೆ ಈ ಪಾಣಿ ರದ್ದಾಗಿದೆ. ಸಾಲ ತೆಗೆಯಕ್ಕೆ ಹೋದಾಗ ಈ ಯಾವುದೇ ಬ್ಯಾಂಕಲ್ಲಿ ಪಾಣಿ ತಗೋರಿ ಅಂದಾಗ ಪಾಣಿ ರದ್ದಾಗಿದೆ. ಯಾಕಂತ ಕೇಳಿದ್ರೆ ಇಲ್ಲ ತಾಂತ್ರಿಕ ದೋಷದಿಂದ ಹಿಂಗಾಗಿದೆ ಅಂತ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ತಾಲೂಕು ಆಫೀಸಲ್ಲಿ ಹೇಳಿದ್ದಾರೆ, ಎಲ್ಲ ಕಡೆ ಹೇಳಿದ್ದಾರೆ. ಅವು ನಾವು ತಾಂತ್ರಿಕ ದೋಷ ಅಂತ 1 ವರ್ಷ 2 ವರ್ಷ ಕಾದು ಸುಮಾರು ಒಂದು 5-6 ವರ್ಷ ಇದ್ರೆ ಅದು ತಾತಾಡ್ಸ್ಬಿಟ್ರು. ಕೊನೆಗೆ ನಾವು ತಾಂತ್ರಿಕ ತೊಂದರೆ ಆಯ್ತು ಅಂತ ಹೇಳಿ ಕೊನೆಗೆ ಪಾಣಿ ಬರ್ತಾ ಇಲ್ಲ. ಈಗ ಅದು ಯಾಕಂತ ಗೊತ್ತಾಗಿಲ್ಲ ನಮಗೆ. ಆದ್ದರಿಂದ ನಾವು ಇಲ್ಲೂರಿಗೆ ಕಾದು ನೋಡಿದೀವಿ. ಈಗ ಅಧಿಕಾರಿಗಳ ಈ ತಾಂತ್ರಿಕ ದೋಷ ಏನಾಗಿದೆ ಅನ್ನೋದ್ರ ಬಗ್ಗೆ ಅವ್ರು ಪರಿಶೀಲಿಸಿ ನಮಗೆ ಇದನ್ನ ಸರಿಪಡಿಸಿಕೊಡ್ಬೇಕು. ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು. ಅನಾರೋಗ್ಯದೊಂದಿಗೆ ಅಂಗವಿಕಲ ಹೊಂದಿರುವ ನನ್ನ ತಂದೆ ಹಾಗೂ ಸಂಸಾರವನ್ನ ನಾನು ಸಾಗಿಸಬೇಕಾಗಿದೆ. ಶರಾವತಿ ಸಂತ್ರಸ್ತ ಕುಟುಂಬದವರಾದ ನಮಗೆ ಯಾವುದೇ ನ್ಯಾಯ ದೊರಕುತ್ತಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡ ಆದರ್ಶ. ಸಾಗರ ತಾಲೂಕು ಅನಂತಪುರ ಹೋಬಳಿ ನಾಡವಳ್ಳಿ ಊರವರು. ನಮ್ಮ ತಂದೆಯವರೆಲ್ಲ ಮೂಲತಃ ಮುಳುಗಡೆ ಸಂತ್ರಸ್ತರು. ಅವನಹಳ್ಳಿ ಹೋಬಳಿ ಹೆಪ್ಸೆ ಗ್ರಾಮದಲ್ಲಿ ಮತ್ತೆ ಉಳಿದವರು ಇಲ್ಲಿ ನೆಲಗಳ್ಳೆ ಗ್ರಾಮದಲ್ಲಿ ವಾಸವಾಗಿದ್ರು. ಅವ್ರನ್ನೆಲ್ಲ ಮುಳುಗಡೆ ಆಗಿ ಸಂತ್ರಸ್ತ ಅಂತೇಳಿ ನಾವು ಇಲ್ಲಿ ಸೀದಾ ನಾಡವಳ್ಳಿ ಗ್ರಾಮಕ್ಕೆ ಬಂದು ನಾಡವಳ್ಳಿ ಗ್ರಾಮದಲ್ಲಿ ನಾವು ಇನ್ನೊಂದಿಷ್ಟು ಜಮೀನು ಕಡ್ದು ಜಮೀನು ಮಾಡ್ಕೊಂಡು ಎಲ್ಲ ವಾಸವಾಗಿ ಜಮೀನು ಮಾಡ್ಕೊಂಡಿದ್ರು. 1990ರಲ್ಲಿ ಕಾಗೋಡು ತಿಮ್ಮಪ್ಪ ಅವ್ರು ಕಂದಾಯ ಸಚಿವರಾಗಿದ್ದ ಕಾಲದಲ್ಲಿ ನಮಗೆ 93 ಮುಳುಗಡೆ ಸಂತ್ರಸ್ತರು ಅಂತ ಹೇಳಿ ಗುರುತಿಸಿ ನಮ್ಮನ್ನ ಬಗರುಕುಂ ಜಾಗದಲ್ಲಿ ನಮಗೆ ಎಲ್ಲರಿಗೂ ಒಂದು ಜಾಗನ ಖಾತೆ ಮಾಡಿಕೊಟ್ರು. ಅದರಲ್ಲಿ ವೆಂಕಟೇಶ್ ಬಿನ್ ತಿಮ್ಮಪ್ಪ, ಬಸಪ್ಪ ಬಿನ್ ಮಂಜಪ್ಪ, ಮಾಸ್ತಮ್ಮ ಕೋಮ್ ರಾಮಪ್ಪ, ರತ್ನಮ್ಮ ಯಾನೆ ಕೃಷ್ಣಪ್ಪ ಇಂಥವರಿಗೆಲ್ಲ ನಮಗೊಂದಿಷ್ಟು ಜಾಗ ಖಾತೆ ಮಾಡಿಕೊಟ್ರು ಮುಳುಗಡೆ ಸಂತ್ರಸ್ತು ಅಂತೇಳಿ ನಮ್ಮನ್ನು ಗುರುತಿಸಿ. ಇದೇ ಇದ್ರ ಖಾತೆ ಮೇಲೆ ಹಕ್ಕುಪತ್ರ ಇಟ್ಕೊಂಡು ನಾವು ಬ್ಯಾಂಕಲ್ಲೆಲ್ಲ ಸಾಲ ಮಾಡಿಕೊಂಡು 2018 ತನಕನೂ ಸರ್ಕಾರದ ಸೌಲಭ್ಯ ಏನಿದೆ, ಗಂಗಾ ಕಲ್ಯಾಣ ಯೋಜನೆ ಆಯಿತು, ಇದನ್ನೆಲ್ಲ ನಾವು ತಗೊಳ್ತಾ ಇದ್ವಿ. 2018ರಲ್ಲಿ ಬ್ಯಾಂಕ್ ಸೌಲಭ್ಯಕ್ಕಾಗಿ ನಾವು ಸಾಲ ತಗೊಳಕ್ ಹೋದಾಗ ಇದ್ದಕ್ಕಿದ್ದಂಗೆ ನಮ್ಮ ಪಾಣಿ ಬರ್ತಾ ಇಲ್ಲ. ಅವಾಗ ನಾವು ಪಾಣಿ ಬರ್ತಾ ಇಲ್ಲ ಅಂತೇಳಿ ಅಧಿಕಾರಿಗಳು ಕೇಳಕ್ ಹೋದಾಗ ಇಲ್ಲ ಇದು ಯಾಕೆ ಸಾಧ್ಯ ಇಲ್ಲಲ್ಲ, ನಾವು ಇದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರಬೇಕು, ನಾವು ಸರಿಪಡಿಸ್ತೀವಿ ಅಂತ ಹೇಳಿ ನಮ್ಮನ್ನು ಹಂಗೆ ಹೇಳಿ ಕಳಿಸಿದ್ರು. ಅದರಲ್ಲಿ ನಾವು ಹಂಗೇನು ಕಳಿಸ್ಲಿಲ್ಲ, ನಾವು ಲಿಖಿತವಾಗಿ ಅವ್ರ ಹತ್ರ ದೂರನ್ನು ಕೊಟ್ಟು ಬಂದ್ವಿ ನಾವು. ಅವರು ಇಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ನಾವು ಸರಿ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ನಮ್ಗೆ ಹಿಂಗೆ ಒಂದು
3-4 ವರ್ಷ ತನಕನೂ ಹಿಂಗೆ ಆಟ ಆಡ್ಸಿದ್ರು. ನಾವು ಹಿಂಗೆ ಅದ್ರ ಮಧ್ಯೆ ನಾವು ಜನಪ್ರತಿನಿಧಿಗಳನ್ನೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರ ಹತ್ರನೂ ಅವ್ರು ಹಂಗೆ ಅಂದ್ರೆ ಇಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅದು ಅವ್ರು ಸರಿ ಮಾಡ್ತಾರೆ, ಅದು ಎಲ್ಲ ಕಡೆ ಆಗಂತದೆ, ಕಂಪ್ಯೂಟರ್ ಎಲ್ಲ ಇದಾಗ್ತಾ ಇರೋದ್ರಿಂದ ಅಂತ ಹೇಳಿ ನಮ್ಮನ್ನ ಹಂಗೆ ಕಳಿಸ್ತಾ ಇದ್ರು. 2-3 ವರ್ಷ ಹಂಗೆ ಅಲ್ದಾಡ್ಸಿದ್ಮೇಲೆ ನಾವು ಏನಾಯ್ತು, ನಮ್ಗೆ ಆಧಾರ ಯಾವುದೂ ಇಲ್ಲದೆ ಇರೋದು. ಫಸ್ಟಿಗೆಲ್ಲ ಬ್ಯಾಂಕಲ್ಲೆಲ್ಲ ಲೋನ್ ತಗೊಳ್ತಿದ್ವಲ್ಲ, ನಮಗೆ ಅಷ್ಟರ ಮೇಲೆ ನಾವು ಲೋನ್ ಕಟ್ಟೋದೆಲ್ಲ ಬಿಟ್ಟಿದ್ವಿ. ಅವಾಗ ಅವರೆಲ್ಲ ನಮ್ಗೆ ನೋಟಿಸ್ ಕೊಡೋಕೆ ಶುರು ಮಾಡಿದರು. ಇಲ್ಲ ನೀವು ಲೋನ್ ಕಟ್ತಾ ಇಲ್ಲ ಅಂತೇಳಿ. ಅವಾಗ ನಮ್ಗೆ ಆಧಾರ ಏನು ಇಲ್ಲದೆ ಇದ್ದಾಗ ನಾವು ಲೋನ್ ಕಟ್ಟೋದು ಹೇಗೆ? ನಾವು ಅದನ್ನೇ ನಂಬ್ಕೊಂಡೆ ಆಧಾರ ಮಾಡಿರೋದು. ಈಗ ಅದ್ ನಂಬ್ಕೊಂಡೆ ನಾವು ಜೀವನ ಮಾಡ್ತಿರೋದು. ಅವ್ರು ಏನು ಸರ್ಕಾರ ಒಂದು 2 ಎಕರೆ ನಮಗೆ 2 ಎಕರೆ ಉಳಿದರಿಗೆಲ್ಲ ಏನೇನು ಜಮೀನು ಕೊಟ್ಟಿದೆ ಅದ್ ನಂಬ್ಕೊಂಡೆ ನಾವು ಸರ್ಕಾರ ಸೌಲಭ್ಯ ತಗೊಂಡು ಜೀವನ ಮಾಡ್ತಾ ಇದ್ದರು. ಅವಾಗ ಹಿಂಗೆ ಕಟ್ತಾ ಇದ್ದಾಗ ನಮಗೆಲ್ಲ ಈಗ ಬ್ಯಾಂಕಿಂದ ನೋಟಿಸು ಇದನ್ನ ಕಟ್ಟಬೇಕು ಅಂತೇಳಿ ಜಪ್ತಿಗೆಲ್ಲ ಆದೇಶ ಕೊಟ್ಟಿದ್ದಾರೆ. ಅದಕ್ಕೆ ನಮಗೆ ಈ ಅಧಿಕಾರಿಗಳು ಈ ಥರ ಮಾಡಿದ್ರೆ ಅಧಿಕಾರ ನಿರ್ಲಕ್ಷ್ಯತನದಿಂದ ನಮಗೆ ಜಮೀನು ವಜಾಗಿರೋದ್ರಿಂದ ಅದನ್ನ ಏನು ಅಂತೇಳಿ ಎಲ್ಲ ಪರಿಗಣನೆ ಮಾಡಿ ಪರಿಶೀಲಿಸಿ ನಮ್ಮ ಖಾತೆ ನಮ್ಗೆ ವಾಪಸ್ ಕೊಟ್ಟು ಮುಂದಿನ ಜೀವನ ನಮ್ಗೆ ಸುಗಮವಾಗಿ ನಡೆಯಂಗೆ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಮುಳುಗಡೆ ಸಂತ್ರಸ್ತರಾದ ನಮಗೆ ಸರ್ಕಾರವೇ ನಮ್ಮ ಮೂಲ ಸ್ಥಳದಿಂದ ನಮ್ಮ ಕುಟುಂಬವನ್ನು ಸರಕು ಸಾಮಗ್ರಿಗಳೊಂದಿಗೆ ಈ ಸ್ಥಳಕ್ಕೆ ತಂದು ಬಿಟ್ಟರು. ಆದರೆ ಈಗ ನಾವು ಅತಂತ್ರ ಸ್ಥಿತಿಯಲ್ಲಿ ಬದುಕುತ್ತಿದ್ದೇವೆ. ಸರ್ಕಾರವೇ ನೀಡಿದ ಜಮೀನನ್ನ ಮತ್ತೆ ಸರ್ಕಾರದ ಅಧಿಕಾರಿಗಳೇ ನಮ್ಮಿಂದ ತಾಂತ್ರಿಕ ದೋಷದ ನೆಪದಲ್ಲಿ ಕಸಿದುಕೊಂಡಿದ್ದಾರೆ. ಮತ್ತೊಮ್ಮೆ ನಮ್ಮನ್ನು ಅತಂತ್ರ ಸ್ಥಿತಿಗೆ ತಳ್ಳಿದ್ದಾರೆ ಎಂದು ಆರೋಪಿಸಿದ ನಾಡೋಳಿಯ ಮತ್ತೊಬ್ಬ ಸಂತ್ರಸ್ತರಾದ ಕೃಷ್ಣಪ್ಪ. ನಾವು ಸಾರಸ್ ತಾಲೂಕು ನಾಡೋಡೆ ಗ್ರಾಮದಲ್ಲಿ ಹಾಲಿ ವಾಸವಾಗಿದ್ದೇವೆ. ಈಗ ಹಾಗೆ ನಾವು 60-62ರಲ್ಲಿ ಸರವತಿ ಮುಳುಗಡೆ ಆಗಿರೋಂಥವ್ರು. ಸರ್ಕಾರನೇ ನಮಗೆ ಲಾರಿ ಮುರಿತವಾಗಿ ನಮ್ಮ ಸರಕು ಸಾಮಾನುಗಳನ್ನು ತಂದು ಇಂತಲ್ಲಿ ಇರೇ ನೀವು ಅಂತೇಳಿ ಒಗೆದಾರ. ನಮಗೆ ಗೊತ್ತಿಲ್ಲ ಯಾವ ಊರು ಯಾವ ಮನೆ ಏನು ಅಂತ ನಮಗೆ ಗೊತ್ತಿಲ್ಲ. ಸರ್ಕಾರನೇ ಲಾರಿ ನಂಬರು ಸಹ ಲಾರಿ ತೆಗೆಬಂದ್ರೆ ಡೇಟು ಸಹ ನಮ್ಮಲ್ಲಿ ಇದೆ. ಸರ್ಕಾರ ಅಂತಂದ್ರೆ ತಲ್ಲಿ ಹಂಗ ಈಗ ಈ ಟ್ರ್ಯಾಕ್ಟರ್ ಮೂಕಾರಿಸ್ತಾರ ಆ ರೀತಿಯಲ್ಲಿ ಸಾಮಾನ ಸಟ್ಪಡೆ ಎಲ್ಲ ತಂದು ಮೂಕಾರಿಸಿ ಹೋಗಿದ್ದಾರೆ. ಅದನ್ನೇ ನಾವುಗಳು ಏನೋ ಅಲ್ಲಂತೂ ಮುಳುಗಡೆ ಆಯ್ತು ಹೋಯ್ತು, ಇಲ್ಲಿ ಏನಾದ್ರು ಒಂದು ಜೀವನ ಕಟ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಇಲ್ಲೇ ನಾವು ಕಾಲ ಕಳ್ಕೊಂಡು ಬಂದ್ವಿ. 16 ವರ್ಷ ಜೀವನ ಮಾಡಿದೆ. 62 6-8 ವರ್ಷ ಸಾಗುವಳಿ ಮಾಡಿದ್ವಿ. ಅರ್ಜಿ ಮತ್ತೊಂದು ಮುಗಿದೊಂದು ನಮ್ಮ ಸರ್ಕಾರಕ್ಕೆ ಸಲ್ಲಿಸ್ಕೊಂತ ಇದ್ದೀವಿ. ನಾವು ಸರವತಿ ಮುಳುಗಡೆದಾರರು, ನಮ್ಮ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿ. ಅದು ಯಾವ ಒಂದು ಕಾರಣದಾಗ ನಮ್ಮ ಕಾಗೋಡು ಸಾಹೇಬರು ಹಕ್ಕುಪತ್ರ ಇದು ಭಗರುಕು ಮುಂಜೂರು ಅಂತೇಳಿ ಅವಾಗ ನಮಗೆ ಅಂತ ಎಲ್ಲರಿಗೂ ಆ ಸಂದರ್ಭದಲ್ಲಿ ಕೊಟ್ಟರು. ಆ ಟೈಮ್ನಲ್ಲಿ ನಮಗೂ ಒಂದು ಅಲ್ಪ ಸ್ವಲ್ಪ 1-2 ಎಕರೆ 3 ಎಕರೆ 4 ಎಕರೆ ಇರ್ತಕ್ಕಂಥ ನಾವು ಸರವತಿ ಮುಳುಗಡೆಗೆ ಅದೇ ಒಂದು ಕ್ಯಾಂಪ್ ಇದೆ ಅಲ್ಲಿ ನಮ್ದು. ಅಂಥವರಿಗೆ ಸಹ ಮಾಡಿ ಒಂದು ಜಮೀನನ್ನು ಕೊಟ್ಟರು. ಅದನ್ನೇ ನಾವು ಇರತಕ್ಕಂಥ ಅಲ್ಪ ಸ್ವಲ್ಪ ಜಮೀನನ್ನು ಅದರಲ್ಲಿ ಮುಂದುವರಿಸಿ ಬಂದು ಅದರಲ್ಲಿ ಚೂರು ಪೂರು ತೋಟ ಗೀಟ ಹಾಕೊಂಡು ಮನೆ ಮಠ ಕಟ್ಕೊಂಡು ಕೊಟ್ಟಿಗೆ ದನ ಕರ ಗಿಡ ಗೆಂಡೆ ಅವನ್ನೆಲ್ಲ ಹಾಕೊಂಡು ನಮ್ಮ ಏನು ನಮ್ಮ ಏನು ಬೇಕು ನಮಗೆ ಆ ರೀತಿಯಲ್ಲಿ ಸಣ್ಣ ಪ್ರಮಾಣದಾಗ ಜೀವನ ಮಾಡ್ಕೊಂತ ಬಂದೀವಿ. ಆಮೇಲೆ ಸಾಲ ಸಂಬಂಧನೂ ನಾವು ಬ್ಯಾಂಕುಗಳಲ್ಲಿ ತೆಗೆದಿವಿ ಕಟ್ಟಿವಿ, ಬೋರ್ ಹೊಡ್ಸ್ಕೊಂಡಿದ್ವಿ, ಬೋರು ಹಾಕ್ಸಿದ್ವಿ, ಕರೆಂಟು ಹಾಕ್ಸ್ಕೊಂಡಿದೀವಿ, ಮೇಲೊಳಗೆ ಗಂಗಾ ಕಲ್ಯಾಣ ಇದನ್ನು ಮಾಡಿಸ್ಕೊಂಡಿದೀವಿ. ಮಾಡಿಸ್ಕೊಂಡ್ರೆ ನಮ್ಮ ಉದ್ಯೋಗ ನಾವು ಮಾಡ್ಕೊಳ್ತಾ ಇದ್ದೀವಿ. ದಡೇರು ಏನಾಯ್ತು, ಸಾಲ ಸಂಬಂಧ ತೆಗೆದು ಇರೋ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ಪಾಣಿ ಅಂತ ಬ್ಯಾಂಕ್ನವ್ರಿಗೆ ಪಾಣಿ ಬೇಕು ಅದು ಬೇಕು ಅಂತ ಕೇಳೋಂಥ ಸಂದರ್ಭದಲ್ಲಿ ನಾವು ಹೋಗಿ ಕೇಳಿದವಾಗ ಇಲ್ಲ ಪಾಣಿ ಬರ್ತಾ ಇಲ್ಲ ಅಲ್ರಿ, ನಿಮ್ಗೆ ಪಾಣಿ ಬರ್ತಾ ಇಲ್ಲ. ಯಾಕೆ ಪಾಣಿ ಬರ್ತಿಲ್ಲ? ಇಲ್ಲ ಏನೋ ತಾಂತ್ರಿಕ ದೋಷದಿಂದ ಹೀಗಾಗಿದೆ, ಆಗ ಸಹಿ ಮಾಡಿಕೊಡ್ತೀವಿ ಹಾಗೆ ಹೀಗೆ ಅಂತ ಇದನ್ನೇ ಹೇಳಿದ್ರು. 1 ವರ್ಷ ನೋಡಿದ್ವಿ, 2 ವರ್ಷ ನೋಡಿದ್ವಿ, ನಮಗೆ ಸಾಲ ಸಂಬಂಧ ಕೊಡೋದು ಕಟ್ಟು ಮಾಡಿದ್ರು, ಅದು ಬರ್ತಾ ಇಲ್ಲ. 2-3-4 ವರ್ಷದ ಮೇಲೆ ಅದೇ ಸುಮಾರು 95-96ರಿಂದ 17-18-20-22 ವರ್ಷದಿಂದ ನಾವು ಅವ್ರಿಗೆ ನಮಗೆ ಸಾಗುವಳಿ ಕೊಟ್ಟಿದ್ದಾರೆ, ಸಾಗುವಳಿ ಮಾಡಿದೀವಿ. ನಂತರ ಅಷ್ಟ್ರ ಮೇಲೆ ನಮಗೆ ಸಾಗುವಳಿ ವಜಾ ಆಯಿತು. ಒಂದು ಈಗ ಮಾತಾಡಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಶರಾವತಿ ಮುಳುಗಡೋದು ಸರಿ, ಆದರೆ ಈಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಾವು 5 ಕುಟುಂಬಗಳು ಈಗ ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂದಿದೆ. ಇದನ್ನು ಅಧಿಕಾರಿಗಳು ಗಮನವಿಟ್ಟು ನಮ್ಮ ಈ ಒಂದು ಕಷ್ಟವನ್ನು ಅವರು ನೋಡಿ ಕೇಳಿ ಅವರು ನಮ್ಮ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಬೇಗ. ಇಲ್ಲದೇ ಇದ್ದರೆ ನಾವು ಉಗ್ರವಾದ
ಹೋರಾಟ ಅಂತ ಅಂದ್ರೆ ಪ್ರತಿಯೊಂದು ಮನೆ ಹೆಂಗಸರು ಮಕ್ಕಳು ಅಷ್ಟರು ಬಂದಲ್ಲಿ ನಾವು ಅವರ ಅಧಿಕಾರಿಗಳ ಮನೆ ಎದುರಾಗಲಿ ಅಲ್ಲಿ ಆಫೀಸ್ ಆಗಲಿ ನಾವು ಹಗಲು ರಾತ್ರಿ ಧರಣಿ ಮಾಡುವಂತ ಸಂದರ್ಭ ಬಂದಿದೆ. ನಮ್ಗೆ ಅಲ್ಲಿ ಏನಿಲ್ಲ ಅದು ನಮ್ಗೆ ಯಾವ ಹಕ್ಕಿಲ್ಲ, ಆದ್ದರಿಂದ ಧರಣಿ ಮಾಡುವಂತ ಧರಣಿ ಬಂದಿದೆ, ಮಾಡ್ತೀವಿ. ಅಷ್ಟರೊಳಗೆ ನಮಗೆ ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು. ಎಲ್ಲ ಅಧಿಕಾರಿಗಳನ್ನು ನಾವು ಕೇಳಿಕೊಂಡಿದ್ದೀವಿ. ಮತ್ತು ಮೇಲಾಗಿ ಶಾಸಕರಲ್ಲಿ ಈ ಮನವಿ ಸಲ್ಲಿಸಿದ್ದೀವಿ. ಎಲ್ಲ ರಾಜಕೀಯ ನಮ್ಮ ಮುಖಂಡಗಳ ಎಲ್ಲರ ಹತ್ರ ನಾವು ವಿಷಯವನ್ನು ಮುಟ್ಟಿಸಿದ್ದೀವಿ. ಆದರೆ ಯಾರು ಇದು ಗಮನ ತಗೊಂಡಿಲ್ಲ. ಇನ್ನಾದರೂ ಬಂದು ನಮ್ಮ ಕಷ್ಟವನ್ನ ಆಲಿಸಿ ಅವ್ರು ನಮಗೆ ಸರಿಪಡಿಸಿಕೊಡ್ಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಿದ್ದೀವಿ. ಪತ್ರಿಕಾ ಹೇಳಿಕೆಯಲ್ಲಿ ಸರಾವತಿ ಮುಳುಗಡೆಯ ಸಂತ್ರಸ್ತ ರೈತರಾದ ವೆಂಕಟೇಶ್, ತಿಮ್ಮಪ್ಪ, ರೇವಪ್ಪ, ಶ್ರೀಧರ, ರಾಮಚಂದ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.